ಹಾಯ್ ಎಲ್ಲರಿಗೂ. ಇವತ್ತಿನ ರೆಸಿಪಿ 10ರಿಂದ 15 ನಿಮಿಷದ ಒಳಗೆ ಚಟ್ಪಟಾಗಿ ಮಾಡುವಂಥ ಹಾಗೂ ತುಂಬಾ ರುಚಿಕರವಾಗುವಂಥ ಕಾಡು ಮಾವಿನ ಹಣ್ಣಿನ ಉಪ್ಪು ಕರಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು 6 ದೊಡ್ಡ ಮತ್ತು 5 ಚಿಕ್ಕ ಮಾವಿನ ಹಣ್ಣನ್ನು ಕ್ಲೀನ್ ಮಾಡಿ ತೊಳೆದು ಇದರ ಸಿಪ್ಪೆ ತೆಗೆದು ಒಂದು ಬೌಲಲ್ಲಿ ಇಟ್ಟಿದ್ದೀನಿ. ಹಾಗೆಯೇ ಸಿಪ್ಪೆಗೆ ನೀರು ಹಾಕಿ ಇದರ ರಸವನ್ನು ತೆಗೆದು ಇನ್ನೊಂದು ಬೌಲಲ್ಲಿ ಇಟ್ಟಿದ್ದೀನಿ. ಪಾತ್ರೆಗೆ ಮಾವಿನ ಹಣ್ಣು ಹಾಕ್ತೀನಿ. ನಿಮಗೆ ಬೇಕಾದರೆ ಮಾವಿನ ಹಣ್ಣು ಸ್ವಲ್ಪ ಕಿವುಚಿ ಸಹ ಹಾಕಬಹುದು. ಸಿಪ್ಪೆಯಿಂದ ತೆಗೆದ ನೀರನ್ನು ಹಾಕ್ತೀನಿ. ನಾನು ಇಲ್ಲಿ ಖಾರಕ್ಕೆ 4 ಹಸಿಮೆಣಸನ್ನು ಕ್ಲೀನಾಗಿ ತೊಳೆದು ತಕ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಪಾತ್ರೆಗೆ ಹಾಕ್ತೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ಹಾಕಿ, ರುಚಿಗೆ ಕಲ್ಲುಪ್ಪು ಮತ್ತು ಟೇಸ್ಟಿಗೆ 2 ಸ್ಪೂನ್ ಬೆಲ್ಲವನ್ನು ಹಾಕಿ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು 10 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ತೀನಿ. ನಡುವಿಗೆ ಮಿಕ್ಸ್ ಮಾಡ್ತಾ ಇರಬೇಕು. 5 ನಿಮಿಷದ ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಹುಡಿ ಮತ್ತು ಸ್ವಲ್ಪನೇ ಹುಳಿ ರಸವನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇನ್ನೂ 5 ನಿಮಿಷ ಬೇಯಿಸ್ತೀನಿ. ಮಾವಿನನ್ನು ಸ್ವಲ್ಪ ಸಿಹಿ ಉಂಟು, ಅದಕ್ಕೆ ಹುಳಿ ನೀರನ್ನು ಹಾಕ್ತಾ ಇದ್ದೀನಿ. ಮಾವಿನನ್ನು ಹುಳಿ ಇದ್ರೆ ಹುಳಿ ರಸ ಹಾಕಬೇಡಿ. 10 ನಿಮಿಷ ಆಗಿದೆ, ಒಳ್ಳೆ ಕುದಿ ಬರ್ತಾ ಉಂಟು. ಹಾಗೆ ತುಂಬಾ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಇವಾಗ ಗ್ರೇವಿ ಸ್ವಲ್ಪ ತೆಳು ಉಂಟು. ಇದಕ್ಕೆ ಒಂದು ಬೌಲಿಗೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹುಡಿಗೆ ಸ್ವಲ್ಪ ನೀರು ಹಾಕಿ ಗಂಟು ಇಲ್ಲದ ಹಾಗೆ ಮಿಕ್ಸ್ ಮಾಡಿ ಇದನ್ನು ಮಾವಿನ ಉಪ್ಪುಗರಿಗೆ ಸೇರಿಸಿ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಒಳ್ಳೆ ಕುದಿ ಬರಿಸ್ತೀನಿ. ನೋಡಿ, ಕುದಿ ಬರ್ತಾ ಉಂಟು. ಇವಾಗ ಸ್ವಲ್ಪ ಗ್ರೇವಿ ದಪ್ಪ ಆಗಿದೆ. ಇವಾಗ ಉಪ್ಪು ಖಾರ ಸಿಹಿ ಚೆಕ್ ಮಾಡಿ ಇದಕ್ಕೊಂದು ಒಗ್ಗರಣೆ ಕೊಡುವ. ಪ್ಯಾನ್ಗೆ 2 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಾಗ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಒಂದು ಒಣಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡಿ ಇದನ್ನು ಮಾವಿನ ಹಣ್ಣಿನ ಉಪ್ಪು ಕರಿಗೆ ಹಾಕಿ ಗ್ಯಾಸ್ ಸ್ಟವ್ ಆಫ್ ಮಾಡ್ತೀನಿ. ಎರಡು ನಿಮಿಷದ ನಂತರ ಒಮ್ಮೆ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಇವಾಗ ನಮ್ಮ ರುಚಿಕರವಾದ ಕಾಡು ಮಾವಿನ ಹಣ್ಣಿನ ಉಪ್ಪು ಕರಿ ರೆಡಿಯಾಗಿದೆ. ನೀವು ಒಮ್ಮೆ ಈ ರೀತಿ ಮಾಡಿ ಸವಿದರೆ ಬೇರೆ ಯಾವ ರೀತಿಯೂ ನೀವು ಮಾಡೋದಿಲ್ಲ, ಅಷ್ಟು ಟೇಸ್ಟಿ ಆಗುತ್ತೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.